ಇನ್ನು ಮತ್ತೊಂದು ಕಡೆಯಲ್ಲಿ ಬಣ ಬಡಿದಾಟದ ಮಧ್ಯೆ ನಾಳೆ ದೆಹಲಿಗೆ ತೆರಳೋರಿದ್ದಾರೆ ಶ್ರೀರಾಮುಲು ಅವರು. ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಹೀಗಾಗಿ ಶ್ರೀರಾಮುಲು ದೆಹಲಿ ದಂಡಯಾತ್ರೆ ಮಾಡಲಿದ್ದಾರೆ. ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ರು. ಜನಾರ್ದನ್ ರೆಡ್ಡಿ ವಿರುದ್ಧ ಬಹಿರಂಗವಾಗಿಯೇ ಸಮರವನ್ನ ಸಾರಿದ್ರು ಶ್ರೀರಾಮುಲು ಅವರು. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ರಾಮುಲು ಮುನಿಸಿಗೆ ಮುಲಾಮ್ ಹಚ್ತಾರ ವರಿಷ್ಠರು. ಹಾಗಾದ್ರೆ ಇದು ಕೂಡ ಸದ್ಯದ ಕುತೂಹಲ. ರಾಮುಲು ಡಿಮ್ಯಾಂಡ್ ಏನು? ಸೊ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಏನ್ ಮಾಡುತ್ತೆ? ದೆಹಲಿಗೆ ಬರುವಂತೆ ಸೂಚನೆಯನ್ನ ನೀಡಿದ್ರು ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಅವರು. ಸೊ ಮಧ್ಯಸ್ಥಿಕೆ ವಹಿಸಿರೋ ಜೋಶಿಗೂ ಕೂಡ ಈ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ನಾನು ರಾಜ್ಯಾಧ್ಯಕ್ಷನಾಗೋದಿಕ್ಕೆ ಸಿದ್ಧ ಅನ್ನುವಂತ ಮಾತನ್ನು ಕೂಡ ರಾಮುಲು ಅವರು ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸೊ ಅಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ಯತ್ನಾಳ್ ಬಣ ಇವತ್ತು ಸಂಜೆಯೇ ದೆಹಲಿಗೆ ತೆರಳುತ್ತಾ ಇದೆ. ಅದರ ಬೆನ್ನಲ್ಲೇ ಶ್ರೀರಾಮುಲು ಅವರು ಕೂಡ ದೆಹಲಿಗೆ ತೆರಳೋರಿದ್ದಾರೆ. ಅವರಿಗೆ ಹೈಕಮಾಂಡ್ನಿಂದ ನೇರವಾಗಿ ಬುಲಾವ್ ಬಂದಿದೆ. ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಜನಾರ್ದನ್ ರೆಡ್ಡಿ ವಿರುದ್ಧ ಬಹಿರಂಗವಾಗಿಯೇ ಸಮರವನ್ನ ಸಾರಿದ್ರು. ನನ್ನ ಆರೋಪಗಳನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಶ್ರೀರಾಮುಲು ಅವರು. ಅದಾದ ನಂತರ ಅವರ ಅಸಮಾಧಾನವನ್ನ ತಣಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗಿದೆ. ಇದೇ ಒಂದು ಹಿನ್ನೆಲೆಯಲ್ಲಿ ಜೆ.ಪಿ. ನಡ್ಡಾ ಅವರು ದೆಹಲಿಗೆ ಬುಲಾವ್ ನೀಡಿದ್ದಾರೆ. ಸೊ ಅಲ್ಲಿ ಯಾವೆಲ್ಲ ರೀತಿಯಲ್ಲಿ ಚರ್ಚೆ ಆಗುತ್ತೆ, ರಾಮುಲು ಅವರ ಜೊತೆಗೆ ಏನೆಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತಾರೆ. ಒಂದು ಕಡೆಯಲ್ಲಿ ರಾಜ್ಯಾಧ್ಯಕ್ಷನಾಗೋದಿಕ್ಕೂ ಕೂಡ ನಾನು ಸಿದ್ಧ ಅನ್ನುವಂಥ ಮಾತನ್ನ ಹೇಳಿದ್ರು ಶ್ರೀರಾಮುಲು ಅವರು. ಸೊ ಆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಇದೀಗ ರಾಜ್ಯ ರಾಜಕಾರಣದಲ್ಲಿ ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ ರಾಜ್ಯ ರಾಜಕಾರಣದ ಹಿನ್ನೆಲೆಯಲ್ಲಿ. ಸೊ ಇವತ್ತು ರಾಮುಲು ಅವರು ನಾಳೆ ತೆರಳೋರಿದ್ದಾರೆ. ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಯತ್ನಾಳ್ ಬಣ ಕೂಡ ದೆಹಲಿಗೆ ತೆರಳುತ್ತಾ ಇದೆ. ಏನೆಲ್ಲ ಚಟುವಟಿಕೆಗಳು ದೆಹಲಿಯಲ್ಲಿ ಆಗುವಂತ ಸಾಧ್ಯತೆ ಇದೆ, ಏನೇನು ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ? ಮಧುಕರ್, ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ವಿರುದ್ಧ ಸಿಡಿದೆದ್ದಿರುವಂತಹ ಯತ್ನಾಳ್ ಅಂಡ್ ಟೀಮ್ ಒಂದು ಕಡೆ ನಿರಂತರವಾಗಿ ಹೈಕಮಾಂಡ್ ಭೇಟಿಗೆ, ಹೈಕಮಾಂಡ್ ಜೊತೆ ಸಂಪರ್ಕ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದೆ. ಅದರ ಜೊತೆಯಲ್ಲಿ ರಾಜ್ಯದ ಪ್ರಸ್ತುತ ಬಿಜೆಪಿಯ ಸ್ಥಿತಿಗತಿಗಳನ್ನು ಹೈಕಮಾಂಡ್ಗೆ ತಿಳಿಸುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಹೈಕಮಾಂಡ್ ಆಗಾಗ ಈ ರೀತಿಯಾಗಿ ಬಹಿರಂಗವಾದ ಹೇಳಿಕೆಗಳನ್ನು ಕೊಡಬಾರ್ದು, ಅಸಮಾಧಾನವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಲೇ ಬರ್ತಾ ಇದೆ. ಅದೆಲ್ಲದರ ನಡುವೆಯೂ ಕೂಡ ವಿಜೇಂದ್ರ ಅವರ ವಿರುದ್ಧ ಮತ್ತೆ ಸದ್ಯಕ್ಕೆ ರಾಜ್ಯದ ಬಿಜೆಪಿಯ ಪರಿಸ್ಥಿತಿಯ ವಿರುದ್ಧ ಯತ್ನಾಳ್ ಅಂಡ್ ಟೀಮ್ ಮಾತಾಡ್ತಲೇ ಇದೆ. ಇವತ್ತು ದಾವಣಗೆರೆಯಲ್ಲಿ ಮಾಜಿ ಸಂಸದರಾದಂತಹ ಜಿ.ಎಂ. ಸಿದ್ದೇಶ್ವರ್ ಅವರ ಮನೆಯಲ್ಲಿ ಸಭೆ ಸೇರಲಿರುವಂತಹ ರೆಬೆಲ್ಸ್ ಟೀಮ್, ಅಂದರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೆಲ್ಲರೂ ಕೂಡ ಅವರ ಮನೆಯಲ್ಲಿ ಸಭೆ ಸೇರ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಬಿ.ಪಿ. ಹರೀಶ್ ಸೇರಿದಂತೆ ಅನೇಕ ರೆಬಲ್ಸ್ ನಾಯಕರು ಸಭೆ ಸೇರ್ತಾರೆ. ಅಲ್ಲಿಂದ ನೇರವಾಗಿ ದೆಹಲಿಗೆ ತೆರಳ್ತಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರ ಮನೆಯಲ್ಲಿ ವಿಶೇಷವಾದಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಒಂದು ನೆಪದಲ್ಲಿ ಅಲ್ಲಿ ಎಲ್ಲರೂ ಕೂಡ ಸಭೆಯನ್ನು ಸೇರ್ತಾರೆ. ಅಲ್ಲೂ ಕೂಡ ರಾಜ್ಯ ಬಿಜೆಪಿಯ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಸಭೆ ಮಾಡಿ ಚರ್ಚೆ ಮಾಡ್ತಾರೆ. ಹೈಕಮಾಂಡನ್ನು ಭೇಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಕಳೆದ ವಾರ ಕೂಡ ಹೈಕಮಾಂಡ್ ಭೇಟಿಗೆ ತೆರಳಿದಂತಹ ಯತ್ನಾಳ್ ಅಂಡ್ ಟೀಮ್ಗೆ ನಿರಾಸೆ ಎದುರಾಗಿತ್ತು. ಹೈಕಮಾಂಡ್ ನಾಯಕರು ಇವರನ್ನು ಭೇಟಿ ಮಾಡಿರಲಿಲ್ಲ. ಈಗ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಈಗ ಇಲ್ಲಿ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಲಿದ್ದಾರೆ. ಒಂದು ಕಡೆ ಯತ್ನಾಳ್ ಅಂಡ್ ಟೀಮ್ ಇಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗಿರುವ ಸಂದರ್ಭದಲ್ಲಿಯೇ ಮತ್ತೊಂದು ಕಡೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ನಡುವಿನ ಮುನಿಸು ಜಗಜ್ಜಾಹೀರ್ ಆಗಿತ್ತು. ರಾಮುಲು ಅವರು ಕೂಡ ಇದೀಗ ದೆಹಲಿಗೆ ತೆರಳ್ತಾ ಇದ್ದಾರೆ. ರಾಮುಲು ಅವರು ಸಂಡೂರಿನ ಚುನಾವಣೆಯ ಸೋಲಿಗೆ ಏನೆಲ್ಲ ಕಾರಣ ಇದೆ, ಬಿಜೆಪಿಯ ನಾಯಕರು ಯಾವ ರೀತಿ ಒಳ ಹೊಡೆತವನ್ನು ಕೊಟ್ಟರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದಷ್ಟು ಬಹಿರಂಗವಾದ ಮಾತುಗಳನ್ನು ಆಡಿದ್ರು. ಹಾಗಾಗಿ ರಾಮುಲು ಅವರಿಗೆ ದೆಹಲಿಗೆ ಬರೋದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಸೂಚನೆಯನ್ನು ನೀಡಿದ್ದಾರೆ. ಒಂದು ಕಡೆ ರಾಮುಲು, ಮತ್ತೊಂದು ಕಡೆ ಯತ್ನಾಳ್ ಬಣ, ಈ ಇಬ್ಬರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಾದಂತಹ ಅಸಮಾಧಾನಗಳಿದೆ, ಯಾವ ರೀತಿಯಾದಂಥ ಪರಿಸ್ಥಿತಿಗಳಿದೆ ಅನ್ನುವಂಥದ್ದನ್ನು ವಿವರಿಸುವಂತಹ ಸಾಧ್ಯತೆ ಇದೆ. ಏನೇ ಆದರೂ ಕೂಡ ಬಿಜೆಪಿಯ ಈ ಒಂದು ಬಣ ಬಡಿದಾಟ ಸದ್ಯದ ರಾಜ್ಯ ಬಿಜೆಪಿಯ ಮಟ್ಟಿಗಂತೂ ಅದು ಶೋಭೆ ತರುವಂಥದ್ದಲ್ಲ ಅನ್ನುವಂಥ ಮಾತನ್ನು ಹೈಕಮಾಂಡ್ ಕೂಡ ಮನಗಂಡಿದೆ. ಹಾಗಾಗಿ
ಈ ಒಂದು ರೆಬೆಲ್ಸ್ ನಾಯಕರಿಗೆ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಬಿಜೆಪಿ ನಾಯಕತ್ವದ ವಿರುದ್ಧ ಅಂಥವರ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಅನೇಕ ಬಾರಿ ಬಹಿರಂಗ ಹೇಳಿಕೆಗಳನ್ನು ನೀಡಬಾರ್ದು, ಪ್ರತ್ಯೇಕವಾದ ಸಭೆಗಳನ್ನು ನಡೆಸಬಾರ್ದು ಅನ್ನುವಂಥ ಮಾತುಗಳನ್ನು ನೀಡಿದ್ರೂ ಕೂಡ ಅದನ್ನು ಒಂದು ರೀತಿ ಸವಾಲಾಗಿ ಸ್ವೀಕರಿಸಿದಂತಹ ಈ ಒಂದು ಅಸಮಾಧಾನಿತರು ಇಂತಹ ಸಭೆಗಳನ್ನು ಪದೇ ಪದೇ ನಡೆಸ್ತಲೇ ಇದ್ದಾರೆ. ಇದರ ನಡುವೆ ಹೈಕಮಾಂಡ್ ಭೇಟಿಗೂ ಕೂಡ ಪ್ರಯತ್ನವನ್ನು ಮಾಡ್ತಲೇ ಇದ್ದಾರೆ. ಈ ಬಾರಿಯಾದರೂ ಈ ಒಂದು ರೆಬೆಲ್ಸ್ ಟೀಮ್ಗೆ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯ ಆಗುತ್ತಾ? ರಾಜ್ಯ ಬಿಜೆಪಿಯಲ್ಲಿರುವಂತಹ ಪರಿಸ್ಥಿತಿಗಳನ್ನು ವಿವರಿಸ್ತಾರಾ? ರಾಜ್ಯ ಬಿಜೆಪಿಯ ಅಸಮಾಧಾನಕ್ಕೆ ಒಂದು ಮುಲಾಮು ಹಚ್ಚುವ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಮಧುಕರ್. ಓಕೆ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ. ಇದು ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು. ನಾಳೆ ದೆಹಲಿಗೆ ಶ್ರೀರಾಮುಲು ಅವರು ತೆರಳುತ್ತಾ ಇದ್ದಾರೆ. ಬಿಜೆಪಿ ಬಣ ಬಡಿದಾಟದ ಮಧ್ಯೆ ಶ್ರೀರಾಮುಲು ಅವರು ದೆಹಲಿಗೆ ತೆರಳುತ್ತಾ ಇರೋದು. ಪ್ರಮುಖವಾಗಿ ಪಕ್ಷದ ವಿರುದ್ಧ ಅಸಮಾಧಾನವನ್ನುಗೊಂಡಿದ್ರು. ಪ್ರಮುಖವಾಗಿ ಇದಕ್ಕೂ ಮೊದಲು ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ರಾಧಾಮೋಹನ್ ದಾಸ್ ಅವರ ಜೊತೆಗಿನ ಜಟಾಪಟಿಯ ಹಿನ್ನೆಲೆಯಲ್ಲಿ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.